ನಿರ್ವಹಿಸ್ತಾ ಇದೆಯೋ ಇಲ್ವೋ ನಾನು ನಿಮ್ಗೇನು ಪಾಠ ಹೇಳ್ಕೊಡೋಷ್ಟು ನಮ್ಗೇನು ಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಜವಾಬ್ದಾರಿ ನಿಮ್ದು, ಅದು ನಿಮ್ ಜವಾಬ್ದಾರಿ. ಅದು ಎಷ್ಟರ ಮಟ್ಟಿಗೆ ತಾಲೂಕಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ಬಿಟ್ಟಿದೆ ಅಂತಂದ್ರೆ, ಸಾಮಾನ್ಯ ಒಬ್ಬ ಮನುಷ್ಯ ಬಂದು ಇಲ್ಲಿ ನಾಗರಿಕ ಬಂದು ಕೆಲಸ ಮಾಡಿಸ್ಕೊಳಕ್ ಆಗದಿರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತಾಲೂಕು ಆಫೀಸಲ್ಲಿ ಇರ್ಬೋದು, ಯಾವುದೇ ಇಲಾಖೆಗೆ ಹೋದ್ರು ಇರ್ಬೋದು, ಒಂದು ಸಣ್ಣ ಕೆಲಸ ಆಗ್ತಾ ಇಲ್ಲ. ಕೆಲಸ ಆಗ್ಬೇಕು ಅಂತಂದ್ರೆ ರಿಪೇರಿ ಮಾಡಿಸ್ಬಿಟ್ಟಿದ್ದೀನಿ, ಅದು ಎಲ್ಲಿಂದಲೋ ಕರೆಸ್ಬಿಟ್ಟಿದ್ದೀನಿ, ರಿಪೇರಿ ಮಾಡಿಸ್ದೆ ಅಂತೇಳಿ. ಆಯ್ತು, ಒಂದು ಸಮಾಧಾನ ಆಯ್ತು ನಮ್ಮೆಲ್ಲರಿಗೂ. ಆಯ್ತಪ್ಪ, ರಿಪೇರಿ ಆಯ್ತು, ನೀರು ಬರ್ತದೆ ಕೆರೆಗಳಿಗೆ ಅಂತೇಳಿ. ಕೆರೆಗಳಿಗೆ ನೀರು ಬಂತ ಅಂತ ನೋಡಿದ್ರೆ ಅವ್ರು ಹೇಳಿದ ಮೇಲೆ 1 ವರ್ಷನೇ ಆಗೋಯ್ತು. ಈಗ 3 ವರ್ಷ ಮುಗ್ದೋಗಿ 4ನೇ ವರ್ಷ ಕಾಲ ಇಡ್ತಿದೀವಿ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ MLA ಗೆದ್ದು 3 ವರ್ಷ ಮುಗ್ದೇ ಹೋಯ್ತು. ಮುಗ್ದು 4ನೇ ವರ್ಷದಲ್ಲಿ ನಡೀತಾ ಇರುವಂತದ್ದು. ಈಗ 4ನೇ ವರ್ಷ ಆದರೂ ಇವತ್ತವರೆಗೂ ನೀರು ಬರಲೇ ಇಲ್ಲ. ಎಲ್ಲ ಕೆರೆಗಳಿಗೂ ನೀರು ಬರಲೇ ಇಲ್ಲ. ಈಗ ಅಲ್ಲಿ ತೋರಿಸ್ತಾರೆ. ಈಗ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಾರ್ಯಕರ್ತರು ಹಾಕತ್ತಾರೆ, ನೋಡಿ ನಮ್ಗೆ ಎಷ್ಟು ಬದ್ಧತೆ ಇದೆ, ನುಡಿದಂತೆ ನಡೆದಿದ್ದೀವಿ, ಕೆರೆಗಳಿಗೆ ನೀರು ತುಂಬುತ್ತಾ ಇದೆ ಅಂತ. ಒಂದು ದಿನ ನೀರು ಬಂದಿದ್ದನ್ನ ತೋರಿಸಿ ಫೋಟೋ ಹಾಕ್ಬಿಟ್ರು, ವಿಡಿಯೋ ಹಾಕ್ಬಿಟ್ರು. ಫೈನ್, ನಮ್ಗೇನು ಬೇಕಾಗಿದ್ದು ಕೆರೆಗಳಿಗೆ ನೀರು ತುಂಬಬೇಕಾಗಿದೆ, ರೈತರಿಗೆ ಒಳ್ಳೇದಾಗಬೇಕಾಗಿದೆ ಅನ್ನೋದು ನಮ್ಗೆ ಬೇಕಾಗಿದ್ದಂಥದ್ದು. ಆ ಥರದಲ್ಲಿ ನಾವು ಸಮಾಧಾನ ಪಟ್ಕೊಂಡ್ವಿ. ಆದರೆ ನೀರು ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಡ್ರಾಮಾ ಅಂತ ನಮ್ಗೆ ಗೊತ್ತಾಗಲಿಲ್ಲ. ನಮಗೆ ಇವ್ರು ನಾಟಕ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ನಮ್ಗೆ ಅರ್ಥನೇ ಆಗಲಿಲ್ಲ. ಕೆಲವೇ ದಿನಗಳಲ್ಲಿ, ಬರೀ 1 ವಾರದಲ್ಲಿ ನಿಂತು ಇಟ್ಬಿಡ. ನೀರು ಏನು ಪ್ರಾರಂಭ ಆದಂಥದ್ದು ನಿಂತೇ ಹೋಯ್ತು. ಅದಾದ್ಮೇಲೆ ಇವತ್ತವರೆಗೂ 1 ವಾರ ನೀರನ್ನ ಸ್ಟಾರ್ಟ್ ಮಾಡಿ ನಡೀತಾ ಇದ್ರೆ 15 ದಿನ, 1 ತಿಂಗಳು ನೀರು ನಿಲ್ಲಿಸುವಂಥದ್ದು. ಈಗ ಮೊನ್ನೆ ಪುನಃ ಪ್ರಾರಂಭ ಮಾಡಿದಾರಂತ. ಈಗ ಪ್ರಾರಂಭ ಮಾಡಿ 1-2 ಕೆರೆಗಳಿಗೆ ನೀರು ತುಂಬಿದೆ, ಪುನಃ ನಿಂತೋಗ್ಬಿಟ್ಟಿದೆ. ನಿಂತೋಗ 15-20 ದಿನ ಆದ್ರೂ ಕೇಳೋರಿಲ್ಲ ಅವ್ರಿಗೆ. ಜನ ಅಕಸ್ಮಾತ್ ಫೋನ್ ಮಾಡಿ ಏನಾದ್ರು ಈ MLA ಏನಾದ್ರು ಕೇಳಿದ್ರೆ ಬರೀ ಉದಾಸೀನದ ಆನ್ಸರ್, ಉತ್ತರ ಕೊಡುವಂಥದ್ದು ಉದಾಸೀನವಾಗಿ, ನನಗೆ ಗೊತ್ತಿದೆ ಕೂತ್ಕೊ ಅಂತ ಹೇಳುವಂಥದ್ದು. ಈ ಥರ ಉಡಾಫೆ. ಅಲ್ಲಪ್ಪ, ಇವರೇನೋ ಉಡಾಫೆ ಮಾಡ್ಬಿಡ್ತಾರೆ. ಸರಿ, ರೈತರ ಕಥೆ ಏನಾಗಬೇಕು ಅಂತ. ಜವಾಬ್ದಾರಿ ಯಾರಿಗಿರ್ಬೇಕು ಹಂಗಾದ್ರೆ? ಅಧಿಕಾರಿಗಳಿಗೆ ಜವಾಬ್ದಾರಿ ಇರಬೇಕು. ಅಧಿಕಾರಿಗಳು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ಶಾಸಕ ಆದಂಥವರು ಆ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಬೇಕು. ನಿಮ್ನ ಆಯ್ಕೆ ಮಾಡಿ ಕಳ್ಸ್ಕೊಡುವಂಥದ್ದು ಅಧಿಕಾರಿಗಳು ಹೇಳಿದ್ದನ್ನ ಕೇಳಿಸ್ಕೊಂಡು ಕೂತಿರಿ ಅಂತಲ್ಲ. ಅಧಿಕಾರಿಗಳು ಏನ್ ಕೆಲಸ ಮಾಡಲ್ಲ ಅಂತ ಕೆಲಸಗಳನ್ನ ನೀವು ಮಾಡಬೇಕು ಅಂತೇಳಿ. ನೀವು ಶಾಸಕರಾಗಿ ಬರೀ ಇಲ್ಲಿ ಬಂದು ಹೊರಟೋಗ್ಬಿಟ್ರೆ ಆಗೋಯ್ತಾ? ಮೈಸೂರಿಂದ ಗುಂಡ್ಲುಪೇಟೆ ಬಂದು ಗುಂಡ್ಲುಪೇಟೆಯಿಂದ ಇಲ್ಲಿ ಫೋರ್ಸ್ ಕೊಟ್ಬಿಟ್ಟು ಕೈಯಲ್ಲಿ ಆಡಿಸ್ಬಿಟ್ಟು ಹೊರಟೋದ್ರೆ ಮುಗ್ದೋಯ್ತು ಅಂತ ಅರ್ಥ. ಇಲ್ಲಿ ಏನೆಲ್ಲ ಆಗ್ಬೇಕಾಗಿದೆ, ಏನು ಕೆಲಸಗಳಾಗಬೇಕಾಗಿದೆ, ಸಾರ್ವಜನಿಕರ ಕುಂದುಕೊರತೆಗಳೇನು, ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರ ಇಲ್ವೋ, ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ. ಒಂದು ಯಾರೋ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂಥರ ಅವ್ರಿಗೆ ಯಾವುದೇ ತರ ಲಘು ಲಗಾಮ್ ಇಲ್ಲದಂಗೆ ಆಗ್ಬಿಡುತ್ತೆ ಅಂತೇಳಿ. ಯಾಕೆಂದ್ರೆ ಅವರು ಭ್ರಷ್ಟರು, ಹಂಗಾಗಿ ಇಲ್ಲಿ ಭ್ರಷ್ಟಾಚಾರನ ಅವಾಯ್ಡ್ ಮಾಡ್ಲಿಕ್ಕೂ ಅವ್ರ ಕೈಲಿ ಆಗಲ್ಲ. ಆ ಥರದ ಪರಿಸ್ಥಿತಿ ತಾಲೂಕಿನಲ್ಲಿ ತೀರಾ ಭ್ರಷ್ಟಾಚಾರ ಬಿಕ್ಕಿ ಬೀಳ್ಬಿಟ್ಟಿದೆ. ಅದಕ್ಕೆ ಉದಾಹರಣೆಗಳು ಬಹಳಷ್ಟು. ನಿಮಗೆ ಡ್ರಗ್ಸು ಎಗ್ಗಿಲ್ದಂಗೆ ನಡೀತಾ ಇದೆ ಇಲ್ಲಿ. ಅದು ಗಾಂಜಾ ಅವೆಲ್ಲ ನಡೀತಿರುವಂಥದ್ದು, ತುಂಬ ನಡೀತಿರುವಂಥದ್ದು ಆಗ್ತಾ ಇದೆ. ನಿಮಗೆ ಲ್ಯಾಟ್ರಿ ಮಾರಾಟ ನಾವು ಬಹಳ ಸಂದರ್ಭದಲ್ಲಿ ಹೇಳಿದ್ವಿ, ಇವತ್ತವರೆಗೂ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಜೊತೆಗೆ ಇಲ್ಲಿ ದನ ಸಾಗಾಟನೆ ಮಾಡುವಂಥದ್ದು ಬದ್ಬದ್ದಲ್ಲಿ ಅಲ್ಲಿ ಹೋಗ್ತಾನೆ ಇದೆ. ಜೊತೆಗೆ ಅಕ್ಕಿ ಸಾಗಾಣಿಕೆ. ನಿನ್ನೆ ಒಂದು ಮನೆಯಲ್ಲಿ ಸುಮಾರು 100 ಮೂಟೆಗಳು ಸ್ಟೋರ್ ಮಾಡಿದ್ದವನು ಹೊಸಿಬೋರ್ಡ್ ಬಡಾವಣೆಯಲ್ಲಿ, ಅಲ್ಲಿ ಕೇರಳ ರೋಡಲ್ಲಿ ಮಾಧವ ಪ್ರಸಾದ್ ನಗರ ಅಂತ ಏನು ಬೋರ್ಡ್ ಹಾಕೊಂಡಿದಾರಲ್ಲ, ಅಲ್ಲಿ 100 ಮೂಟೆ. ಅದಕ್ಕಿಂತ ಮೊದಲು ಗುಂಡ್ಲುಪೇಟೆಯವರಿಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇದೇ ನಾಗರಿಕರು ಆಟೋದಲ್ಲಿ ಸಾಗಿಸ್ಬೇಕಾದ್ರೆ
ಒಂದು 25-30 ಮೂಟೆ ಇರುವಂಥ ಆಟೋನ ತಡೆದು ಪೊಲೀಸ್ ಸ್ಟೇಷನ್ ಮುಗಿಸಿದ್ರು. ಎಷ್ಟು ಪೊಲೀಸ್ನವರು ನಾಜೂಕತನದಿಂದ ಅದನ್ನು ಅವಾಯ್ಡ್ ಮಾಡಿದ್ರು ಅಂತಂದರೆ, ಅಕ್ಕಿ ಸಾಗಾಣಿಕೆ ಮಾಡ್ತಿದ್ದಂಥವ್ರು ಯಾರು ಅಂತಲೇ ಗೊತ್ತಾಗಲಿಲ್ವಂತೆ ಪಾಪ ಅವ್ರಿಗೆ. FIR ಮಾಡಿದಾರ ಅಂತ ನೋಡಿದ್ರೆ FIR ಮಾಡಿದಾರಂತೆ, FIR ಅಲ್ಲಿ ಯಾರ ಹೆಸರು ಇಲ್ವಂತೆ. ಅನ್ನೋನ್ ಪರ್ಸನ್ ಆಟೋ ಇದೆ, ಅಕ್ಕಿ ಸಾಗಾಣಿಕೆ ಆಗ್ತಿದ್ದಂಥದ್ದು ಇಟ್ಕೊಂಡಿದ್ದಾರೆ, ಆದರೆ ಪರ್ಸನ್ ಇಲ್ಲ ಅಲ್ಲಿ. ಎಷ್ಟು ಬುದ್ಧಿವಂತಿಕೆ ನೋಡಿ. ಅಂದರೆ ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತ. ನಿನ್ನೆ ಸಿಕ್ಕಿರೋದನ್ನ ನಾನು ಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಸಾಯಂಕಾಲ ಕೇಳಿದೆ ಏನಾಯ್ತು ಅದು ಅಂತ. DD ಫೋನ್ ಮಾಡಿದ್ದೆ ನಾನು. ಇವತ್ತು ಸಾಯಂಕಾಲದವರೆಗೂ FIR ಆಗಿರಲಿಲ್ಲ. ಅದು ನಿನ್ನೆ ಬೆಳಿಗ್ಗೆ ಆದಂಥ ಪ್ರಕರಣ. ಇದು ಬೆಳಿಗ್ಗೆ ಆಗಿದ್ದಂಥದ್ದಕ್ಕೆ ಸಾಯಂಕಾಲದವರೆಗೂ FIR ಆಗಿಲ್ಲ ಅಂತಂದ್ರೆ ತಾಲೂಕು ಆಡಳಿತ ಎಷ್ಟು ಮಟ್ಟಿಗಿದೆ ಅಂತ. ಬಹಳ ದೊಡ್ಡ ಯೋಜನೆ ಕಾಂಗ್ರೆಸ್ದು. ಇದು ಕಾಂಗ್ರೆಸ್ ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರದ್ದು ಅಕ್ಕಿ ಕೊಡುವಂಥ ವಿಚಾರದಲ್ಲಿ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಹಸು ಮುಕ್ತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಕ್ಕಿ ಕೊಡ್ತಿರೋದು ಯಾರು? ಕೇಂದ್ರ ಸರ್ಕಾರದವರು, ಮೋದಿಯವರು. ಪ್ರತಿಯೊಬ್ಬರಿಗೂ ಒಂದು ಕಾರ್ಡ್ಗೆ 5 kg ಅಕ್ಕಿನ ಫ್ರೀಯಾಗಿ ಕಳಿಸ್ತಿರುವಂಥದ್ದು ಕೇಂದ್ರ ಸರ್ಕಾರ. ಇವ್ರು 10 kg ಅಂತ ಕೊಡ್ತೀವಿ ಅಂತೇಳಿ ಇನ್ನೂ 10 kg ಕೊಡಕ್ಕೆ ಹೋಗ್ಲಿಲ್ಲ. ಇವರು ಬರೀ 4 kg ಬರ್ತಿರುವಂತ. ಈಗ ಅಕ್ಕಿ ಇನ್ನು 5 kg ಕೇಂದ್ರದಿಂದ ಬಂದ್ರು, 4 kg ಅಕ್ಕಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕೊಡ್ತೀವಿ ಅಂತೇಳಿ ಅದನ್ನ ದಾಖಲೆ ಮಾಡ್ತಾವ್ರೆ. ಇದನ್ನ 4 kg ಅಕ್ಕಿ, 1 kg ರಾಗಿ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ. ಈ ಅಕ್ಕಿ ಬಂದಂಥದ್ದನ್ನ ಜನ ಪಾಪ ಉಪಯೋಗಿಸ್ಕೊಂಡ್ರೆ ಅವ್ರ ಕಷ್ಟಕ್ಕೋಸ್ಕರ ಮಾರ್ಕತಾ ಇದ್ದಾರೆ. ಮಾರ್ಕೊಂಡ್ರೆ ಅಗೇನ್ ಏನು ಆಶಯ ಇದೆ, ಇದು ಹಸಿವು ಮುಕ್ತವಾಗಿರ್ಬೇಕು ಅಂತೇಳಿ ಅದು ಕೊಡ್ತಾ ಬಿಡುತ್ತೆ ಇದು. ಹಾಗಾಗಿ ಅಕ್ಕಿ ಮಾರುವಂಥದ್ದನ್ನು ನೀವು ನಿಲ್ಲಿಸಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನೀವು ದ್ರೋಹ ಮಾಡ್ದಂಗೆ ಲೆಕ್ಕ. ಅದು ದ್ರೋಹ ಮಾಡ್ದಂಗೆ. ಪದೇ 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 ಆಗ್ತಾ ಇದೆ. ಗುಂಡ್ಲುಪೇಟೆ ಒಂದು ಪ್ರತಿಫಲವಾಗಿ ನೇರವಾಗಿ ಕಂಬರಳ್ಳಿ ಕೆರೆಗೆ ಬಂದ್ಬಿಡ್ತು. ಕಂಬರಳ್ಳಿ ಕೆರೆಯಿಂದ ವಾಪಸ್ ಲಿಫ್ಟ್ ಅಲ್ಲಿ, ರಿವರ್ಸ್ ಲಿಫ್ಟ್. ಇದು ರಿವರ್ಸ್ ಲಿಫ್ಟ್ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದು. ನಮ್ಮ ಅವಧಿಯಲ್ಲಿ ಕೆರೆಗಳಿಗೆ ನೀರು ತುಂಬಿದಂತಂತೂ ನಿಮ್ಮ ಅವಧಿಯಲ್ಲಿ ಯಾಕೆ ತುಂಬ್ತಾ ಇಲ್ಲ ನೀರು? ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಕೆರೆಗೆ ನೀರು ತುಂಬಿಸ್ಕೊಂಡ್ರೆ ಸಾಕ? ಕಂಬರಳ್ಳಿ ಕೆರೆಗೆ ನೀರು ಬಂದ್ಬಿಡ್ತು, ನಿಂತೇ ಹೋಯ್ತು. ಬೇರೆ ಕೆರೆಗೆ ಬರಲೇ ಇಲ್ಲ. ರಾಘವಪುರದ ಕೆರೆಗೆ ಬರಲಿಲ್ಲ, ಹಳ್ಳದ ಮನೆಯಲ್ಲಿ ಕೆರೆಗೆ ಬರಲಿಲ್ಲ, ಮಳವಳ್ಳಿ ಕೆರೆಗೆ ಬರಲಿಲ್ಲ, ಕರಗಳ್ಳಿ ಕೆರೆಗೆ ಬರಲಿಲ್ಲ. ಯಾವ ಕೆರೆಗಳಿಗೆ ಬರಲೇ ಇಲ್ಲ ಅಲ್ಲಿ. ಬರೀ ಕಂಬರಳ್ಳಿ ಕೆರೆಗೆ ನೀರು ಬಿಟ್ಬಿಟ್ರೆ ನಿಮ್ಗೆ ಮುಗಿದಲ್ಲಿಗೆ. ಎಷ್ಟು ಸ್ವಾರ್ಥ ನೋಡಿ ನಿಮ್ಗಳು. ನಿಮ್ಮ ಕ್ರಷರ್ಗೆ ರೋಡ್ ಬೇಕು, ಬೇರೆ ಊರುಗಳಲ್ಲಿ ರೋಡ್ ಇಲ್ಲದಿದ್ರೂ ಪರವಾಗಿಲ್ಲ. ನಿಮ್ಮ ಜಮೀನುಗಳಿಗೆ ಅಕ್ಕಪಕ್ಕ ಹೋಗುವಂಥದ್ದು ಅಲ್ಲಿ ರೋಡ್ ಬೇಕು ನಿಮ್ಗಳಿಗೆ. ಟಾರ್ ರೋಡು, ಕೋಟಿಗಟ್ಟಲೆ ಸರ್ಕಾರದ ರೋಡು, ಇದು ಬೇಕಾಗಿರುವಂಥದ್ದು ನಿಮಗೆ. ಇದು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನಡೀತಿರುವಂಥ ಅವ್ಯವಹಾರಗಳು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಅಂತೇಳಿ ರೈತರು ಹೋರಾಟಗಳನ್ನ ಮಾಡಿದ್ರು. ಜೊತೆಗೆ ರೈತ ಸಂಘದವರು ಬಹಳ ದಿನಗಳ ಕಾಲ ಹೋರಾಟಗಳನ್ನ ಮಾಡಿದ್ರು. ಅವರು ಇಲ್ಲಿ ಸತ್ಯಾಗ್ರಹನೇ ಮಾಡಿದ್ರು. ಸುಮಾರು 45 ದಿನಕ್ಕಿಂತ ಹೆಚ್ಚಿನ ದಿನ ಅವರು ಧರಣಿ ಕೂತು ನೀರು ಬಿಡಿಸ್ಬೇಕು ಈ ಕೂಡಲೇ ನಂತರದಲ್ಲಿ ಹೋರಾಟ ಮಾಡಿದ್ರು. ವಿರೋಧ ಪಕ್ಷದವರಾಗಿ ನಾವು ಸಹ, ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ಇಬ್ಬರು ನಾಯಕರುಗಳು, ಅಶೋಕ್ ಅವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು, ಜೊತೆಗೆ ನಮ್ಮ ಮೈಸೂರಿನ ಸಂಸದರಾದಂಥ ಮಹಾರಾಜರು ಯದುವೀರ್ ಒಡೆಯರು ಅವರು ಬಂದರು, ಪ್ರತಾಪ್ ಸಿಂಹ ಅವರು ಬಂದರು, ಅನೇಕ ಮುಖಂಡರುಗಳು ಬಂದರು. ನಮ್ಮ ಮಹೇಶ್ ಅಣ್ಣವ್ರು ಬಂದಿದ್ರು, ಅನೇಕ ಮುಖಂಡರುಗಳು ಬಂದು ಅವತ್ತು ಭಾಗವಹಿಸಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ನಾಗರಿಕರೆಲ್ಲ ಸೇರಿ
ಇವತ್ತು ಪ್ರತಿಭಟನೆ ಮಾಡಿದ್ವಿ. ನಮ್ದು ಡಿಮ್ಯಾಂಡ್ ಇದ್ದದ್ದು ಕೆರೆಗಳ ನೀರು ತುಂಬಿಸಿಗೆ ಅಂತ. ಅದ್ರ ಜೊತೆಗೆ ಕಲ್ಕಟ್ಟ ಹಳ್ಳದಲ್ಲೂ ಆ ಕೆರೆ ಪಕ್ಕದಲ್ಲೂ ಕೂತ್ಕೊಂಡು ಕೆಲವು ರೈತರು ಸಾರ್ವಜನಿಕರು ಎಲ್ಲ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಅವರು ಏನೇನೋ ಅಜೆಂಡಾಗಳನ್ನ ಇಟ್ಕೊಂಡಿದ್ರು, ಪಾಪ ಆಮೇಲೆ ಕೈ ಮಧ್ಯದಲ್ಲೇ ಬಿಟ್ಟು ಹೋದ್ರು. ಒಟ್ಟಾರೆ ಎಲ್ಲರೂ ಒತ್ತಡ ಹಾಕಿದ್ರು, ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ಅಧಿಕಾರಿಗಳಿಗೆ, ಈ ಆಡಳಿತ ವರ್ಗಕ್ಕೆ, ಯಾರು ಸಂಬಂಧಪಟ್ಟಂತ ಮಂತ್ರಿಗಳಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಇರಬೇಕಾದಂತ ಶಾಸಕರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಬಂದು ಬಹಳ ದೊಡ್ಡದಾಗಿ ಆಶ್ವಾಸನೆ ಕೊಟ್ಟರು. ಇಲ್ಲ ಇನ್ನು 2 ತಿಂಗಳು ಟೈಮ್ ಕೊಟ್ಬಿಡಿ, ಈ ಪ್ರತಿಭಟನೆ ಮಾಡೋರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ತಾಂತ್ರಿಕ ದೋಷ ಇದ್ರು ನೀರು ತುಂಬಿಸಿ ಅಂತಂದ್ರೆ ಹೆಂಗ್ ನೀರು ತುಂಬಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ತಾಂತ್ರಿಕ ದೋಷ ಇದೆ, ರಿಪೇರಿ ಇದೆ, ಮೋಟರ್ಗಳು ರಿಪೇರಿ ಆಗ್ತದೆ, ಹಂಗೇನೆ ತುಂಬಿಸ್ತೀವಿ, 2-3 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದು ಯಾವಾಗ ಅವ್ರ ಅಧಿಕಾರಕ್ಕೆ ಬಂದು 2 ವರ್ಷ ಆದ್ಮೇಲೆ ಸ್ಟ್ರೈಕ್ಗಳಾಗಿದ್ದು. ಜನಕ್ಕೆ ಇದ್ರ ಅರಿವೇ ಇರಲಿಲ್ಲ. ಅಂದ್ರೆ 2 ವರ್ಷ ಆಗ್ಬಿಡುತ್ತೇನೋ ಅನ್ನೋ ಥರದಲ್ಲಿ ಗೊತ್ತೇ ಇರಲಿಲ್ಲ. 2 ವರ್ಷ ಆದ್ರೂ ನೀರು ತುಂಬಲಿಕ್ಕೆ ಪ್ರಯತ್ನ ಮಾಡ್ಲಿಲ್ವಲ್ಲ ಇವರು. ಆಮೇಲೆ ಪ್ರತಿಭಟನೆ ಮಾಡಿದ್ರೆ ವಿಧಿ ಇಲ್ಲ ಅಂತೇಳಿ ಅವತ್ತು ಪ್ರತಿಭಟನೆಯನ್ನ ಮಾಡಿದ್ರು ಎಲ್ಲರೂ ಸೇರಿ. ಅವಾಗ ಆಶ್ವಾಸನೆ ಕೊಟ್ಟಿದ್ದು ಅವರು ತಾಂತ್ರಿಕ ದೋಷ, ರಿಪೇರಿ, ಫೈನ್. ಅದಾದ್ಮೇಲೆ ಒಂದು ದಿನ ಬಂತು, ರಿಪೇರಿ ಆದಂತ ದಿನ ಬಂತು. ರಿಪೇರಿ ಆದ್ಮೇಲೂ ಹೋಗಿ ಅಲ್ಲಿ ಫೋರ್ಸ್ ಕೊಟ್ರು ಅವರು.